ಓಂ ಶ್ರೀ ಗುರುಭ್ಯೋ ನಮಃ. ಓಂ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ಅಶ್ವಿನ್ ಅಸ್ಟ್ರಾಲಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಪಂದ್ಯ ನ್ಯೂಜಿಲೆಂಡ್ ಮತ್ತು ಭಾರತ. ಇವತ್ತು ಫೈನಲ್ ಪಂದ್ಯ, ಚಾಂಪಿಯನ್ಸ್ ಟ್ರಾಫಿನ ಫೈನಲ್ ಪಂದ್ಯ. ಟಾಸ್ ವಿನ್ ಆಗೋದು ಇವತ್ತು ನ್ಯೂಜಿಲೆಂಡ್ ಅವರು ಟಾಸ್ ವಿನ್ ಆಗ್ತಾರೆ. ಪಂದ್ಯ ವಿನ್ ಆಗೋದು ಭಾರತ. ಆದರೆ ತುಂಬ ಫೈಟ್ ಇರುತ್ತೆ. ನಿನ್ನೆ ಕೂಡ ನಾನು RCB ವಿನ್ ಆಗುತ್ತೆ ಅಂತ ಹೇಳಿದ್ದೆ. RCB ನಿನ್ನೆ ಗೆಲ್ಲೋವಂಥ ಮ್ಯಾಚ್, ನಿನ್ನೆ ಚೇಸ್ ಮಾಡೋವಂಥ ಮ್ಯಾಚ್ ಸ್ವಲ್ಪದರಲ್ಲಿ ಅವರು ಸೋತೋದ್ರು. ಸೊ ಸರ್ಕಸ್ ಮಾಡಿ ಗೆಲ್ಲಬೇಕು ಅಂತ ಹೇಳಿದ್ದೆ RCB ಮ್ಯಾಚು WPLಲ್ಲಿ, ನೀವು ನಿನ್ನೆ ನೋಡಿರ್ತೀರ. ಸೊ ಇವತ್ತಿನ ಪಂದ್ಯ ಕೂಡ ಟಫ್ ಇರುತ್ತೆ. ಆದರೆ ಭಾರತದವರು ಒಂದು ಉತ್ತಮವಾದ ಪ್ರದರ್ಶನ ತೋರಿಸ್ತಾರೆ. ಈ ಮ್ಯಾಚಲ್ಲಿ ಹೈಲೈಟಾಗಿ ಕಾಣಿಸ್ಕೊಳ್ಳೋದು ರವೀಂದ್ರ ಜಡೇಜಾ ಮತ್ತು ಶ್ರೇಯಸ್ ಅಯ್ಯರ್. ರವೀಂದ್ರ ಜಡೇಜನ ಕ್ಯಾಪ್ಟನ್ ಆಗಿ ಮಾಡಿ, ಶ್ರೇಯಸ್ ಅಯ್ಯರ್ನ ಕ್ಯಾಪ್ಟನ್ ಆಗಿ ಮಾಡಿ. ಹಾಗೆ ಡ್ಯಾನಿಯಲ್ ಮಿಚೆಲ್ನ ನೀವು ಇವತ್ತು ನಿಮ್ಮ ಡ್ರೀಮ್ 11 ಟೀಮಲ್ಲಿ ಹಾಕೋಬೋದು. ಹಾಗೆ ರವೀಂದ್ರ ಜಡೇಜಾ, ಡ್ಯಾನಿಯಲ್ ಮಿಚೆಲ್, ಅದೇ ರೀತಿ ಶ್ರೇಯಸ್ ಅಯ್ಯರ್. ಇವತ್ತು ಭಾರತ ಪಂದ್ಯನೇ ವಿನ್ ಆಗುತ್ತೆ ರೋಹಿತ್ ಶರ್ಮಾ ಅವರ ನೇತೃತ್ವದಲ್ಲಿ. ನ್ಯೂಜಿಲೆಂಡ್ ಅವರು ಟಾಸ್ ವಿನ್ ಆಗ್ತಾರೆ. ನೀವು ಇದನ್ನು ನೋಡ್ಬೋದು. ನ್ಯೂಜಿಲೆಂಡ್ ಅವರು ಟಾಸ್ ವಿನ್ ಆಗ್ತಾರೆ. ಬ್ಯಾಟಿಂಗ್ ತೊಗೊಂಡ್ರೂ ಬಾಲಿಂಗಲ್ಲೂ ಕೂಡ ಭಾರತ ಡಾಮಿನೇಟ್ ಮಾಡೇ ಮಾಡ್ತಾರೆ. ಇವತ್ತು ಮ್ಯಾಚ್ ತುಂಬ ಅದ್ಭುತವಾಗಿರುತ್ತೆ. ಥ್ಯಾಂಕ್ ಯು.